ಈ ಸಮಾರಂಭದಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಕನ್ನಡದ ಮನಸ್ಸುಗಳಿಗೆ ಹೃದಯಪೂರ್ವಕವಾದಂತಹ ಕೃತಜ್ಞತೆಗಳನ್ನು ಸಮರ್ಪಿಸಲಿಕ್ಕೆ ಇಷ್ಟಪಡ್ತೇನೆ. ನಿಜದ ಅರ್ಥದ ಒಳಗಡೆ ನನ್ನ ಮನಸ್ಸು ಇವತ್ತು ಬಹಳ ಸಂತೋಷ ಮತ್ತು ಸಂಭ್ರಮದಿಂದ ಇದೆ. ಅದಕ್ಕೆ ಬಹುಮುಖ್ಯವಾದ ಕಾರಣ ಏನಂತ ಹೇಳಿದ್ರೆ, ಒಂದು, ಈ ನಾಡಿನ ಧೀಮಂತ ರಾಜಕಾರಣಿ, ಸಾಮಾನ್ಯ ರಾಜಕಾರಣಿ ಅಲ್ಲ, ಈಗಲಿಂದ ನೋಡ್ತಾ ಇಲ್ಲ, ಸ್ವಲ್ಪ ವಿರೋಧವಾಗಿದ್ದವನೇ ನಾನು. ಈಗಲ್ಲ, ಹಿಂದೆ ಬಹಳ ಇದ್ದೆ. ನಾನು ರಾಜಕಾರಣ ಸ್ವಲ್ಪ ಆಟ ಆಡ್ತಿದ್ದಾಗ ಸ್ವಲ್ಪ ಗುಣ ಇತ್ತು ನನಗೆ. ಮೂಲತಃ ನಾನು ರಾಜಕಾರಣಿಯೇ. ಆನಂತರದೊಳಗಡೆ ಬದಲಾವಣೆ ಆಗಿ ಮನುಷ್ಯನಾಗಿದ್ದೀನಿ ಈಗ. ಹೀಗಾಗಿ ಇಂಥ ಅತ್ಯದ್ಭುತವಾದಂತಹ ಒಂದು ಮನಸ್ಸಿನ ಸ್ಥಿತಿ ಇರ್ತಕ್ಕಂಥ ಸನ್ಮಾನ್ಯ ಏನಂದ್ರೆ ಅಲ್ಲ ಸರಿ ಬಂಡನೆ ಡಿ.ಕೆ. ಶಿವಕುಮಾರ್ ಅವರು ಅಂತ ಹೇಳಿದ್ರೆ ಆ ರೀತಿಯಾದಂತ ಧೈರ್ಯ ಮತ್ತು ಒಂದು ರೀತಿಯಾದಂತ ಸಾಹಸ ಗುಣ ಅವರು. ಇಂತಹ ಒಂದು ಯಾಕೆ ನಮಗೆ ಬಹಳ ಮುಖ್ಯವಾಗುತ್ತೆ ಇವತ್ತಿನ ಈ ಕಾರ್ಯಕ್ರಮ ಬೇಕಂತೆ ಅಂತ ಹೇಳಿದ್ರೆ, ಇವತ್ತು ರಾಜಕಾರಣದೊಳಗಡೆ ನಾನು ಮಾತಾಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವರು ರಾಜಕಾರಣ ಬೇರೆ ಬೇರೆ ಅರ್ಥ ಆಗುತ್ತೆ. ರಾಜಕಾರಣದೊಳಗಡೆ ಇಲ್ಲೊಂದು ಎಲ್ಲೆಲ್ಲೋ ಏನೇನೋ ಮಾತಾಡ್ತಕ್ಕಂಥ ಒಂದು ವ್ಯಕ್ತಿತ್ವ ಡೆವಲಪ್ ಆಗ್ತಾ ಇದೆ. ಆದ್ರೆ ಸಂಪೂರ್ಣವಾಗಿ ಮನಮುಟ್ಟಿ ತನುಮುಟ್ಟಿ ಮಾತನಾಡುವ, ನಡೆಯುವ, ನಡೆಸಿಕೊಳ್ಳುವ ಒಬ್ಬ ಅದ್ಭುತವಾದಂತ ನಾಯಕ ಅಂತ ಹೇಳಿದ್ರೆ ಅದು ಸನ್ಮಾನ್ಯ. ಇದು ನನಗೆ ಇವತ್ತಿಗೆ ಒಂದು ರೀತಿ ಅರ್ಥ ಮಾಡ್ಕೊಂಡಿರ್ತಕ್ಕಂಥವ್ರ ಬಗ್ಗೆ. ಇಂತಹ ಒಬ್ಬ ವ್ಯಕ್ತಿಯನ್ನು ಕುರಿತು ಒಂದು ಕೃತಿಯನ್ನು ಹೊರಗಡೆ ತಂದಿದ್ದಾನೆ ಅಂದ್ರೆ ನಮ್ಮ ಹುಡುಗ ನಿಜದ ಅರ್ಥದೊಳಗಡೆ ಸಾರ್ಥಕವಾದಂತ ಕೆಲಸ ಮಾಡಿದ್ದಾನೆ. ಅಂದಾಗೂ ನಾನು ಯಾತಕ್ಕೆ ಇದನ್ನ ಬಹಳ ಸಂತೋಷದಿಂದ ಒಪ್ಕೊಂಡು ಬಂದಿದ್ದೀನಿ ಅಂತ ಹೇಳಿದ್ರೆ, ರಘು ನಮ್ಮ ಹುಡುಗ ಅಂದ್ರೆ ನಂಟ. ನಮ್ಮ ಶ್ರೀಮತಿಯವರಿದ್ದಾರೆ, ಇಲ್ಲಿ ಹೊರ ಬಂದಿದ್ದಾರೆ. ಶ್ರೀಮತಿಯ ಊರಿನ ಹೆಣ್ಣು ಮಗಳನ್ನ ರಘು ಕೊಟ್ಟಿದೆ. ರಘು ಮದುವೆ ಆಗಿದ್ದಾನೆ, ನನಗೆ ಗೊತ್ತಿರಲಿಲ್ಲ. ಹೀಗಾಗಿ ಅಂತ ವಿಚಾರಗಳನ್ನ ತಂದು ನಾನು ಈಗ ಮಾಡ್ಬೇಕು ಅಂತಿದ್ದೀನಿ ಸರ್ ಅಂತ ಹೇಳಿದಾಗ ಬಹಳ ಸಂತೋಷದಿಂದ ಒಪ್ಕೊಂಡೆ. ನಾನು ಖಂಡಿತ ಬರ್ತೀನಪ್ಪ. ನಾನು ಈಗ ಬಂದ ವೇದಿಕೆಯಲ್ಲಿ ಅಧ್ಯಕ್ಷ ಸ್ಥಾನ ವಹಿಸ್ಕೋಬೇಕು ಅಂತಲ್ಲ, ಮಾತಾಡ್ಲಿಕ್ಕೆ ಬಂದಿರ್ತಕ್ಕಂಥ ನಮ್ಮ ಗೆಳೆಯರಲ್ಲೇ ಇದ್ದಾರೆ. ಎಲ್ಲರೂ ಕೂಡ ಪರಿಚಿತರೆ, ಕಂಬಾರಿಂದ ಹಿಡಿದು ಗೊತ್ತಾಯ್ತಲ್ಲ. ನೀನ್ಯಾರಪ್ಪ ನಿನ್ನ ಇರ್ತಕ್ಕಂಥ ಎಲ್ಲ ಗೆಳೆಯರು ಕೂಡ ನನಗೆ ಪರಮಾಪ್ತರು. ಹೀಗಾಗಿ ಇಡೀ ನಮ್ಮ ಸಮುದಾಯವೇ ಇಂತಹ ಸ್ಥಿತಿ ಇರ್ತಕ್ಕಂಥ ನಾವೆಲ್ಲರೂ ಕೂಡ ಒಂದು ಕೃತಿಯನ್ನು ಕುರಿತು ಮಾತನಾಡ್ತಕ್ಕಂಥ ಸಂತೋಷಕ್ಕಾಗಿ ಬಂದಿದ್ದೇವೆ. ಸಾರ್ಥಕ ಅಂತ ಸಮಸ್ಯೆ ಇಲ್ಲ. ಖಂಡಿತವಾಗಿ ಹೇಳ್ತಾ ಇದ್ದೇನೆ, ಇಂಥದೊಂದು ಅಚ್ಚುಕಟ್ಟಾದಂತ ಒಂದು ರೂಪದಲ್ಲಿ ಒಂದು ಕೃತಿಯನ್ನು ಬರ್ಕೊಡೋದು ನಾನು ಬರಿತೀನಿ, ಇನ್ನೊಬ್ಬರು ಬರೀತಾರೆ, ಏನ್ ಬೇಕಾದ್ರೂ ಬರೀತಾರೆ. ಆದ್ರೆ ಅವರ ಬದುಕನ್ನು ಕುರಿತ ಹಾಗೆ ಒಂದು ಸಮಗ್ರವಾದಂತಹ ಒಂದು ಕೃತಿಯನ್ನು ಕಟ್ಟಿಕೊಟ್ಟಿದೆಯಲ್ಲ, ಸಣ್ಣ ಮಾತಲ್ಲ, ಸಮಗ್ರ ಕೃತಿ. ಡಿ.ಕೆ. ಶಿವಕುಮಾರ್ ಅವರ ಒಂದು ರೀತಿಯಲ್ಲಿ ಬಾಲ್ಯದಿಂದ ಹಿಡಿದು ಇವತ್ತಿನ ಬದುಕಿನವರೆಗೂ ಕೂಡ ಸಂಕ್ಷಿಪ್ತವಾಗಿ ಗೊತ್ತಾಯ್ತಲ್ಲ, ಅತ್ಯಂತ ಸುಂದರವಾಗಿ ಕೃತಿಯನ್ನು ಕಟ್ಟಿಕೊಟ್ಟಿದೆಯೇ. ಆ ಕಾರಣಕ್ಕಾಗಿ ಎಲ್ಲರ ಪರವಾಗಿ ನನಗೆ ಆರ್ಥಿಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಬಹಳ ಚೆನ್ನಾಗಿದೆ. ನನಗೆ ಪ್ರತಿಯೊಂದು ಹಂತದೊಳಗಡೆ ಅದನ್ನು ಓದುವಷ್ಟು ಒಂದು ಅವಸರ ಕಣ್ಣಾಡ್ಸಿದ್ದೀನಿ. ಓದಿಲ್ಲ, ಆದ್ರೆ ಓದ ಪ್ರಾರಂಭದ ಒಳಗಡೆ ಅಲ್ಲೆಲ್ಲ ಓದಿರ್ತಕ್ಕಂಥದ್ದು ಹೇಗೆ ಅಂದ್ರೆ, ಬಾಲ್ಯ ಗೊತ್ತಾಯ್ತಲ್ಲ, ಬಾಲ್ಯದಿಂದ ಇಲ್ಲಿಯವರೆಗಿನ ಹಲವಾರು ಘಟನೆಗಳೇನಿದ್ದಾವೆ ಅವನ್ನೆಲ್ಲ ನೋಡ್ತಾ ಇದ್ರೆ ಜೊತೆಯಲ್ಲೇ ರಾಬೋದಂತ ಆ ಕೃತಿಯ ಒಳಗಡೆ ಓದುವಾಗ ಅವ್ರ ಜೊತೆ ನಾವು ಕೂಡ ಓಡಾಡುವಂತ ಅನುಭವ ನಮಗಾಗ್ತದೆ. ಅಷ್ಟು ಅಚ್ಚುಕಟ್ಟಾಗಿ ಅರ್ಥಪೂರ್ಣವಾಗಿ ಈ ಕೃತಿ ಮೂಡಿ ಬಂದಿದೆ. ಇಂಥದ್ದೊಂದು ಕೃತಿಯನ್ನು ನಾಡೆ ಕೊಟ್ಟಂತ ನಿಮಗೆ, ಆ ಕೃತಿಗೆ ಕಾರಣಕರ್ತರಾಗಿರ್ತಕ್ಕಂಥ ಶಿವಕುಮಾರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಆರ್ಥಿಕವಾದಂತಹ ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಬಹಳ ಮಾತಾಡ್ಬೇಕು ಅಂತ ಅನ್ಕೊಂಡಿದ್ದೆ, ಬೇಡ ಸಾಕು ಆಯ್ತು. ಆ ಕಾರಣಕ್ಕಾಗಿ
ಈ ಸಂದರ್ಭದಲ್ಲಿ ಇನ್ನೊಂದು ಮಾತನ್ನು ಹೇಳಲೇಬೇಕು. ಏನಂತ ಹೇಳಿದ್ರೆ, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ, ಇಂಥದೇ ಒಂದು ವೇದಿಕೆ ಒಳಗಡೆ ಇನ್ನೊಂದಷ್ಟು ಕಾಲದ ಒಳಗಡೆ ಡಿ ಕೆ ಶಿವಕುಮಾರ್ ಅವರನ್ನ ಕುರಿತು ನಾನು ಇನ್ನೂ ಅದ್ಭುತವಾಗಿ ಮಾತಾಡ್ತಕ್ಕಂಥ ಒಂದು ಸದಾವಕಾಶ ನನ್ನ ಪಾಲಿಗೆ ದಕ್ಕಲಿ ಅಂತ ಅನ್ನೋದನ್ನ ನನ್ನೆಲ್ಲರನ್ನು ಸಾಧ್ಯ ಆಗ್ತಕ್ಕಂಥದ್ದು, ನಾಡಿನ ಜನರಿಂದ ಆಗ್ತಕ್ಕಂಥದ್ದು ನಿಮ್ಮ ಒಂದು ರೀತಿ ಸ್ವಾರ್ಥವಾದ ಮನೋಭಾವ, ಹೋರಾಟದ ಗುಟ್ಟು ಕೂಡ ಗೊತ್ತಲ್ಲ, ಶಕ್ತಿ ಸಾಮರ್ಥ್ಯ ಎಲ್ಲವೂ ನಿಮಗಿದೆ. ಅದೆಲ್ಲವನ್ನೂ ಕೂಡ ಏಕೀಭವಿಸಿ ಕೂಡಬಲ್ಲಿ ಮುಂದೆ ಇನ್ನೂ ಕೂಡ ಎತ್ತರಕ್ಕೆ ಏರುವಂತ ಅವಕಾಶಗಳು ನಮಗೆ ದಕ್ಕಲಿ. ಆ ಸಂದರ್ಭ ಮತ್ತೆ ನಾವು ನಿಮ್ ಜೊತೆಗೆ ಇಲ್ಲಿರ್ತಕ್ಕಂಥ ಸಮಸ್ತರು ಕೂಡ ಕೂಡ ಸೇರಿ ಮತ್ತೆ ಇದೇ ರೀತಿಯಾದ ಇನ್ನೊಂದು ಕಾರ್ಯಕ್ರಮನ ಅದ್ಭುತವಾಗಿ ಮಾಡ್ತೀವಿ ಅನ್ನೋ ಮಾತನ್ನ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.